ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಗಣ್ಯರು ಹಾಗೂ ಸನ್ಮಾನಿತರು ಇವೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಕಾರ್ಯಕ್ರಮದ ಪ್ರಾರ್ಥನೆ ಗೀತೆ ಮತ್ತು ವಚನ ಗಾಯನ ಶ್ರೀಮತಿ ಮಾಲಾಶ್ರೀ ಕಣವಿ ಹಾಗೂ ಸಂಗಡಿಗರಿಂದ ಕಳೆದ 30 ವರ್ಷಗಳಿಂದ ಎಸ್.ಆರ್. ಪಾಟೀಲ್ ಪ್ರತಿಷ್ಠಾನವು ಔದ್ಯೋಗಿಕ ಕ್ಷೇತ್ರ ಅಷ್ಟೇ ಅಲ್ಲ, ಉದ್ದಿಮೆಗಳ ಕ್ಷೇತ್ರ ಅಷ್ಟೇ ಅಲ್ಲ, ಸಾಹಿತ್ಯ, ಸಂಸ್ಕೃತಿ, ಸಂಗೀತ, ಶಿಕ್ಷಣ, ಕಲೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದಂತಹ ಗಣ್ಯಮಾನ್ಯರಿಗೆ ಸನ್ಮಾನ ಮಾಡೋದು, ಸತ್ಕಾರ ಮಾಡೋದು, ಅದರಲ್ಲಿ ಎಲ್ಲ ವಿಭಾಗದವರು ಇರಬೇಕು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರೆ ಹಂಗೆ ಎಲ್ಲರೂ ಇರಬೇಕು. ಈ ಸಾರಿ ನಾವು ಹೆಣ್ಮಕ್ಳು ಕೊಟ್ಟಿಲ್ಲ, ಮುಂದಿನ ಸಾರಿ ಹೆಣ್ಮಕ್ಳು ಕೂಡ ಕೊಡ್ತೀವಿ ಅಂತ ಹೇಳಿದ್ವಿ. ಎಲ್ಲರನ್ನೂ ಒಳಗೊಳ್ಳುವ ಹಾಗೆ ಇದೊಂದು ಪ್ರತಿಷ್ಠಿತ ಪ್ರಶಸ್ತಿ ಅನ್ನುವ ಮಟ್ಟಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿದೆ ಎಸ್.ಆರ್. ಪಾಟೀಲ್ ಫೌಂಡೇಶನ್. ಅಂದರೆ ಈ 10 ವರ್ಷಗಳಲ್ಲಿ, ಇತ್ತೀಚಿನ 10 ವರ್ಷಗಳಲ್ಲಿ ಅನಿವಾರ್ಯ ಕಾರಣದಿಂದ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕಾಗಿರಲಿಲ್ಲ. ಆದರೆ ಎಸ್.ಆರ್. ಪಾಟೀಲ್ ಫೌಂಡೇಶನ್ ಕೆಲವೊಂದಿಷ್ಟನ್ನು ಮಾತ್ರ ಹೇಳಿದೆ. ಈ ಹಿಂದೆ ನಾವು ಯಾರ್ಯಾರನ್ನು ಸನ್ಮಾನ ಮಾಡಿದ್ದೇವೆ ಅಂತ ಹೇಳಿದರೆ ಈ ಒಂದು ಪ್ರತಿಷ್ಠಾನದ ಹಿರಿಮೆ ಗರಿಮೆ ಗೊತ್ತಾಗ್ತದೆ ಅನ್ನುವ ಕಾರಣಕ್ಕಾಗಿ ಮಾತ್ರ. ಆವಾಗ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದು ಸನ್ಮಾನವನ್ನು ಸ್ವೀಕರಿಸಿದ್ದ ಮಹನೀಯರಲ್ಲಿ ಒಂದೆರಡು ಹೆಸರುಗಳು: ಡಾಕ್ಟರ್ ಸುಧಾಮೂರ್ತಿಯವರು, ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು, ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು, ಡಾಕ್ಟರ್ ಯು.ಆರ್. ಅನಂತಮೂರ್ತಿಯವರು, ಹೀಗೆ ಒಬ್ಬರಲ್ಲ ಡಾಕ್ಟರ್ ಮೋದಿಯವರು, ಪದ್ಮವಿಭೂಷಣ ಗಂಗೂಬಾಯಿ ಹಾನಗಲ್ ಅವರು. ಹೇಳ್ತಾ ಹೋದರೆ ಗಣ್ಯಮಾನ್ಯರ ಪಟ್ಟಿ ಬಹಳ ದೊಡ್ಡದಾಗ್ತದೆ. ಅಂದರೆ ಈ ಭಾಗದ ಕಲ್ಯಾಣ ಕರ್ನಾಟಕದ ಕಲಾವಿದರು, ಸಾಹಿತಿಗಳು, ಸಾಧಕರು, ಉದ್ದಿಮೆದಾರರು ಇವರೆಲ್ಲರನ್ನ ಮನಸ್ಸಿನಲ್ಲಿಟ್ಟುಕೊಂಡು ಈ ಒಂದು ಗುರುತು ಹಚ್ಚುವಿಕೆಯ ಕೆಲಸ ಕಳೆದ 30 ವರ್ಷಗಳಿಂದ ನಡೆದು ಬಂದಿದೆ. ಸಾಹಿತ್ಯದಲ್ಲಿ ಹಲವಾರು ಗ್ರಂಥಗಳನ್ನು ಈಗ ತಾವು ನೋಡಿರ್ಬೋದು, ಇಲ್ಲೇ ಕೊಟ್ಟಿದ್ದು ವಚನ ಗ್ರಂಥ. ಅದಕ್ಕಿಂತ ಮೊದಲ ಡಾಕ್ಟರ್ ಪದ್ಮಶ್ರೀ ಎಂ ವೆಂಕಟೇಶ್ ಕುಮಾರ್ ಅವರನ್ನು ಕರೆಸಿ ಹಾಡಿಸಿ ಶರಣ ಸಂಗಮ ಅನ್ನೋದು, ಅಂದರೆ ಸಂಗಮನವರು ಎಸ್.ಎಸ್. ಪಾಟೀಲ್ ಅವರ ತಾಯಿಯವರು, ಅವರ ತಂದೆಯವರ ಹೆಸರು ಶರಣಪ್ಪಗೌಡರು, ತಮ್ಗೆ ಗೊತ್ತಿರೋ ಹಾಗೆ. ಶರಣ ಸಂಗಮ ಅಂತೇಳಿ ಒಂದು ವಚನದ ಕ್ಯಾಸೆಟ್ಟನ್ನು ಮಾಡಿಸಿ ಸುಮಾರು 5,000 ಕ್ಯಾಸೆಟ್ಗಳನ್ನು ಎಲ್ಲರಿಗೂ ವಚನಗಳು ಎಲ್ಲರಿಗೂ ತಲುಪಬೇಕು, ಕೇಳಬೇಕು ಅವರು ಅಂಥೇಳಿ ಅದನ್ನು ಮುಗಿಸಿದ್ದಾಗಿದೆ. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಕೆಲಸ ಅಂತಂದ್ರೆ ಕಡಗಂಚಿಯಲ್ಲಿ ಸರಿಯಾದ ಶಾಲೆ ಕಾಲೇಜುಗಳು ಇರಲಿಲ್ಲ. ಹೈಸ್ಕೂಲು, ಪ್ರಾಥಮಿಕ ಶಾಲೆ ಎಲ್ಲ ಮಾಡಲಿಕ್ಕೆ ಜಮೀನು ದಾನ ಕೊಟ್ಟರು, ಕಟ್ಟಡ ಕಟ್ಟಿಸಿಕೊಟ್ರು, ಇಲ್ಲಿ ಒಂದು ಜೂನಿಯರ್ ಕಾಲೇಜ್ ಮಾಡಿಸ್ಕೊಟ್ರು, ಅದನ್ನು ಬೇರೆಯವರಿಗೆ ನಡೆಸಕ್ಕೆ ಕೊಟ್ಟರು, ಘಟಪ್ರಭಾದಲ್ಲಿ ಮಾಡಿದರು. ಬೇರೆ ಬೇರೆ ಕಡೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸೋದಲ್ಲದೆ ಉದ್ದಿಮೆದಂತೂ ಗುಲ್ಬರ್ಗಾದಲ್ಲಿ ಶುರುವಾತು, ನೆಹರುಗಂಜಿನಲ್ಲಿ ದಾಲ್ ಮಿಲ್ ಇರ್ಬೋದು, ಅಡಕೆ ಅಂಗಡಿ ಇರ್ಬೋದು, ಇತ್ಯಾದಿಗಳಿರ್ಬೋದು, ಜೇವರ್ಗಿಯಲ್ಲಿ. ತದನಂತರ ಹಾಗೆ ಹೋದರೆ ಯಾದಗಿರಿ, ಮುಂದೆ ಪಕ್ಕದ ಆಂಧ್ರ ಪ್ರದೇಶ, ಗೋವಾ, ಮಹಾರಾಷ್ಟ್ರ, ತಮಿಳುನಾಡು, ಇದು ಅಲ್ಲದೇ ಹೊರಗಡೆಯ 12 ರಾಜ್ಯಗಳಲ್ಲಿ ಇವತ್ತು ಎಸ್.ಎಸ್. ಪಾಟೀಲರು, ಎಸ್.ಆರ್. ಪಾಟೀಲರು ಅವರ ಪ್ರೇರಣೆಯಿಂದ ಲಿಂಗರಾಜ್ ಪಾಟೀಲ್ ಇಡೀ ವಿಶ್ವಕ್ಕೇ ಈ ಒಂದು ಎಸ್.ಆರ್. ಪಾಟೀಲಿನ
ಇಂಡಸ್ಟ್ರಿಗಳನ್ನು ನಾವು ನಡೆಸ್ತಾ ಇದ್ದಾರೆ. ಸಿದ್ದು ಪಾಟೀಲ್ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಅವರು ತಮ್ಮನ್ನು. We gather in admiration, reverence to celebrate the life of a mighty spirit. Late Dr.S.S. Patil, born on the 7th of October 1939 in the village of Karmayogi. He embraced a life of all-round accomplishments that have left a permanent mark on various spheres of our society. Dr. Patil's journey is a tribute to the power of dedication, innovation, and a heart full of compassion. From his roots as an agriculturist, he transcended boundaries to become a distinguished industrialist, educator, a dedicated social worker, and a loving family elder. Yes, it was not just his business acumen that defined him as S.S. Patil. That's more than just a name. He was a role model, a guide, and a source of unwavering love. When I reflect back at Appa as I knew him, he had bestowed gifts in disguise for me to unravel by paying close attention to his life. He possessed an innate ability that was to foster genuine connections with people, which to date reminds me that every interaction that I have is an opportunity to enrich lives and leave a positive impact on our society. His heritage continues to inspire many, urging all of us to be kind, to work without looking at the clock, to make dreams into reality, and to remember that every action, no matter how small, can make a difference in anybody's life. In Appa's life, I was a witness to a living embodiment of resilience, service, and an unyielding dedication to crafting a better society. Reflecting on his journey, I am grateful for the privilege of the invaluable moral values that he lived by, values that have taken root in my heart and continue to guide my path. At heart of his being was a firm value system, faithfulness to his beliefs, even in the face of adversity. He left an indelible mark on my soul. He showed me that staying true to one's convictions, even when faced with challenges, is a life well lived. So as I reflect on his commitment to social welfare, healthcare, education, I feel a profound sense of purpose enlightened within me. His choices serve as a guiding light, urging me to channel my efforts and my endeavors to uplift my society. I extend this compassion to those in need and promote growth and learning. So today, let us honor and cherish his memory, carrying forward his spirit of compassion and dedication into our own lives. May his journey remind us that each of us has the potential to leave a lasting, positive impact on the world. Thank you. Whatever I am, even as a human, is thanks to me watching him grow as I grew up. Whoever knew Appa would be aware of how soft-natured and unassuming he was. He was the most humble person ever. I have many fond memories with Appa as I was growing up. Appa was a very, very caring person. Anytime Appa visited any of his grandchildren, he would somehow always bring them everything that they liked.
Although it may seem so simple to many people, now that he's not around, I understand how he never once forgot me. How fortunate I had been to have such a loving grandfather who, in spite of all of his work pressure, never forgot me once. I would like to call my grandfather as the salt of the family. It seems so unassuming and not at all fancy item, although never too loud about his presence, his absence is deeply felt every single day. Appa never preached about anything. He was a great follower of his idols, and watching him, I imbibed as much as I could as I grew up. I have always wanted to make him proud of me. I hope I am able to make him proud now. What I learned from my grandfather is peace and love. He is an epitome of hard work, peace, and being a family man. He was the most attached to his family, and I was very, very fortunate to have him in my life. There are way too many things I learned from Appa to put it in one speech together. But one of the most important things that Appa taught was that I learned from Appa was about giving. I learned from Appa that giving never divides but always multiplies our happiness. Appa had the biggest heart I've ever seen. He always was all about family. Appa was a perfect balance of a modern thinking and at the same time deeply spiritually rooted. Thank you so much. On this first anniversary of great legend Karmayogi, Dr.S.S. Patil, I give all my tributes on behalf of the BLD Association, BLD University. And I thank the Patil Foundation, all Patil family members that identifying the Sri M.B. Patil in the sector of education. You know that BLD in 1910 with scholars, teachers, Swamijis, all the people, they have started a small school, and today it has become empire, more than 80 institutes, medical college, all the professional college, and to submit BLD University. It's very apt that you people have identified a person who is with the society, who is with all the people, and he is also one of the Karmayogi like S.S. Patilji. I think it is a correct recognition on behalf of the Patil Foundation that you have identified a man with a vision, man with all the social nature and all the education and the concern for the downtrodden. You know that he's been very aptly called in the Kalyana Karnataka, Bhagirath of all the drought hit areas because of his 5 years previous regime of the water resource minister. Saran Prakash Patil ji knows that how he works, and Saran Prakash Patil is our own medical doctor. I know him, how he works for the medical education. It's a combination of all these things with the society. Patil families aptly recognizing all the industrialists and the artists and the people who are with the society, because whole Patil family is with the society. ನನ್ನ ಜೀವನದಲ್ಲಿ ರಾಜಕೀಯದಲ್ಲಿದ್ದಾಗ ಅತಿ ಹೆಚ್ಚು ಪ್ರವಾಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ನನಗೆ ವೆಂಕಯ್ಯ ನಾಯ್ಡು ಅವರನ್ನು ನಾನು ನೋಡಿದ್ದೇನೆ. ಮುಂಜಾನೆ ದಿಲ್ಲಿಯಲ್ಲಿ ಪ್ರೆಸ್ ಕಾನ್ಫರೆನ್ಸು, ಮಧ್ಯಾಹ್ನ ಚೆನ್ನೈದಲ್ಲಿ, 4 ಗಂಟೆಗೆ ಮತ್ತೆ ತಿರುಗಿ ಹೈದರಾಬಾದಲ್ಲಿ, ಮತ್ತೆ ಸಾಯಂಕಾಲ ಬೆಂಗಳೂರಿನಲ್ಲಿ, ಮಾರನೇ ದಿವಸ ಮುಂಚೆ ದಿಲ್ಲಿಯಲ್ಲಿ. ಹಾಗೆಯೇ ಪಾದರಸದಂತೆ ತಿರುಗಾಡುವ ಇನ್ನೊಬ್ಬ ವ್ಯಕ್ತಿ ಉದ್ಯೋಗ ಜಗತ್ತಿನಲ್ಲಿ ನಾನು ಕಂಡಿದ್ದು ಅಂದರೆ ಆದರಣೀಯ S.S. ಪಾಟೀಲ್. ಕನಿಷ್ಠ ಅವ್ರ ಜೊತೆಗೆ ಒಂದು 25-30 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಪೂಜ್ಯ ತಾಯಿಯವರು ಎದುರುಗಡೆ ಇದ್ದಾರೆ. ಒಂದು 25 ಸಲ ಆದರೂ ಅವ್ರ ಮನೆಗೆ ಹೋಗಿದ್ದೇನೆ, ಏನೂ ತಿನ್ನಲಾರದೆ ವಾಪಸ್ ಬಂದಿಲ್ಲ. ಈ ರೀತಿಯ ಒಂದು ಆತ್ಮೀಯ ಪರಿವಾರ, ಜೊತೆಗೆ ಸಮಯ ಸಿಕ್ಕಾಗೆಲ್ಲ ತನಗೆ ಏನೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಡ್ತಾ ಇತ್ತು. ಎಲ್ಲೋ ಕಿತ್ತೂರಿಗೆ ಕರ್ಕೊಂಡೊಯ್ದು
ಮಹಿಳಾ ಕಾಲೇಜ್ ವಿದ್ಯಾಲಯ ತೋರಿಸ್ತಾರೆ. ಇಲ್ಲಿಯ ಸರ್ಕಾರಿ ITI ಅದು ಹೇಗೆ ಬಂತು ನಮ್ಮ ಕಲಬುರಗಿಗೆ ಅದರ ಪರಿಚಯ ಮಾಡಿಕೊಡ್ತಾರೆ. ತಮ್ಮೂರಾದಂಥ ಕಡಗಂಚಿಯ ಕಾರ್ಯಕ್ರಮಕ್ಕೆ ಕರೀತಾರೆ, ಅಲ್ಲಿಯ ಕಾರ್ಯಕ್ರಮ ತೋರಿಸ್ತಾರೆ. ನಮ್ಮ ನೀಲಹಳ್ಳಿ ಗ್ರಾಮದ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಿದ್ದೇನೆ. ಹೀಗೆ ದಿಲ್ಲಿಯಲ್ಲಿ ಕಳೆದ 10 ವರ್ಷಗಳಲ್ಲಿ ನಾನು ಕನಿಷ್ಠ ನನ್ನ ಮನೆಗೆ ಅನಿರೀಕ್ಷಿತವಾಗಿ ಬೆಲ್ ಹೊಡೆದು ಒಳಗೆ ಯಾರಾದರೂ ಬರ್ತಾರೆ, ಒಂದು ಬುಕ್ಕೆ ಒಂದು ಸ್ವೀಟನ್ನು ತೆಗೆದುಕೊಂಡು ಬಂದರೆ ಅವರು SS ಪಾಟೀಲ್ ಇರ್ತಾರೆ. ಈ ರೀತಿ ಒಂದು ಘನಿಷ್ಠವಾದಂಥ ಸಂಬಂಧ. 35 ವರ್ಷಗಳ ಹಿಂದೆ ಸೇಡಂ ನಮ್ಮ ಸಣ್ಣ ಸಂಸ್ಥೆಯಿಂದ ನಾವು ಕಲಬುರಗಿಯಲ್ಲಿ ಕನ್ನಡ ಮಾಧ್ಯಮದ ಒಂದು ಶಾಲೆ ಪ್ರಾರಂಭ ಮಾಡಬೇಕು ಅಂತ GR ಪಾಟೀಲ್ ನಾವು ಎಲ್ಲರೂ ಪ್ರಯತ್ನ ಮಾಡುವಾಗ 35 ವರ್ಷಗಳ ಹಿಂದೆ ಕೊಟ್ಟಂಥ 2 ಲಕ್ಷ ರೂಪಾಯಿ ದೇಣಿಗೆ, ಅದಾದಮೇಲೆ ಬಹಳಷ್ಟು ಕೊಟ್ಟಿದ್ದಾರೆ. ಆದರೆ ಅವತ್ತಿನ 2 ಲಕ್ಷ ಇವತ್ತು ಭಾರತೀಯ ವಿದ್ಯಾಕೇಂದ್ರ ಕನ್ನಡ ಮಾಧ್ಯಮದ ಕಲ್ಯಾಣ ಕರ್ನಾಟಕದ A1 ಹೈಸ್ಕೂಲು ಅಂತ ನಾನು ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹೀಗಾಗಿ ಇದು ಯಾವುದೋ ಪ್ರಶಸ್ತಿ ಅಂತ ಬಂದಿಲ್ಲ, ಅವ್ರ ಮೇಲೆ ಇರುವ ಅಭಿಮಾನಕ್ಕೆ ಬಂದಿದ್ದೇನೆ. ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ. ಎಲ್ಲಿಯವರೆಗೆ ಭಾರತ ಮಾತೆ ವಿಶ್ವದ ಜಗತ್ತಿನ ಬ್ರಹ್ಮಾಂಡದ ಮಾನಚಿತ್ರದಲ್ಲಿ ಒಂದು ಎತ್ತರದ ಕೇಂದ್ರಬಿಂದು ಆಗೋದಿಲ್ಲ, ಅಲ್ಲಿಯವರೆಗೆ ನನಗೆ ಜೀವನದಲ್ಲಿ ವಿಶ್ರಾಂತಿ ಬೇಕಾಗಿಲ್ಲ. ಹೀಗಾಗಿ ನಾನು ದೇವರಿಗೆ ಯಾವಾಗಲೂ ಪ್ರಾರ್ಥನೆ ಮಾಡ್ತೇನೆ, ದೇವರೇ ನನಗೆ ಮುಕ್ತಿ ಕೊಡಬೇಡ, ನಾನು ಮತ್ತೆ ಮತ್ತೆ ಹುಡುಕಿ ಬರ್ತೀನಿ ಅಂತೇಳಿ. ಹಾಗೆಯೇ ಇವತ್ತು SS ಪಾಟೀಲ್ ಪರಿವಾರದ ಮಕ್ಕಳು ಮೊಮ್ಮಕ್ಕಳು ಇವತ್ತು ವೇದಿಕೆ ಮೇಲಿದ್ದಾರೆ. ಶರಣಬಸವೇಶ್ವರ ಸಂಸ್ಥಾನದ ಪೂಜ್ಯ ತಾಯಿಯವರು ವೇದಿಕೆ ಮೇಲಿದ್ದಾರೆ. ಮಾನ್ಯ ನನ್ನ ಆತ್ಮೀಯರಾದಂಥ ಶರಣ ಪ್ರಕಾಶ್ ಪಾಟೀಲರು, ಇನ್ನಿತರ ಸನ್ಮಾನಿತರು ಇದ್ದಾರೆ. ಅವರು ತಮ್ಮ ಸುದೀರ್ಘವಾದ ಜೀವನದಲ್ಲಿ ಪಾದರಸದಂತೆ ಇಷ್ಟೊಂದು ಈ ಪರಿವಾರದ ಉದ್ಯೋಗ ಉದ್ದಿಮೆ ದಂಧೆ 12 ರಾಜ್ಯಗಳಿಗೆ ವಿಸ್ತಾರವಾದರೆ ನೀವು 12 ದೇಶಗಳಿಗಾದರೂ ಹೋಗ್ತೀರಾ? ಆ ದೃಷ್ಟಿಯಿಂದ ನಾನು ನೋಡಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಅವರ ಆತ್ಮಕ್ಕೆ ಅತಿ ಹೆಚ್ಚಿನ ಸಂತೋಷವನ್ನು ಕೊಡುತ್ತದೆ ಅಂತ ನನ್ನ ಇಚ್ಛೆ ಇದೆ. ಇವತ್ತು ಭಾರತದ ಕೇಂದ್ರ ಕಲಬುರಗಿಯಾದರೆ ನಾಳೆ ನಿಮ್ಮ ಪುರುಷಾರ್ಥದಿಂದ ವಿಶ್ವದ ಕೇಂದ್ರ ಕಲಬುರಗಿ ಆದಾಗ SS ಪಾಟೀಲರ ಆತ್ಮಕ್ಕೆ ನಮ್ಮೆಲ್ಲರಿಗೆ ಅತ್ಯಂತ ಸಂತೋಷವಾಗುತ್ತದೆ. ಆ ಸಂತೋಷವನ್ನು ಪರಿವಾರದಿಂದ ಇನ್ನೂ ಅಪೇಕ್ಷೆ ಪಡ್ತೇನೆ. ಅಂಥ ಶಕ್ತಿ ತಾಯಿ ಭಾರತ ಮಾತೆ ದೇವರು ಅವರಿಗೆ ದಯಪಾಲಿಸಲಿ ಅಂತ ಹೇಳಿ, I am selling in the mud of Gulbarga across 50 countries in the world. Just I want to share 2-3 points from my experience. How everybody can go there. One day, one of my friend's sons want to put up the same plan. He want to take my suggestion. He came to my house. I want to become successful like you. I told him, everybody can do it. Just you have to do the hard work. You have to change the definition of your hard work. Everybody think if I work 6 hours, I am doing good. If I am doing 8 hours, it is good. It is not like that. We have to beat ourselves every day. Then nothing is impossible in the world. And second most thing, I feel that the innovation. Whatever we do today, whatever it may be, just for example, we are doing dal factory. My grandfather was also doing dal factory, breaking tuor into 2 pieces, removing husk and selling, packing and selling. My father was also doing same thing, and I am also doing same thing. Then how you are expecting me to successful? You have to add something. You have to change the packaging. You have to go into the branding. You have to make the boiled dal, if possible, wherever it is possible. Put into the 1 kg packets. Then only you can become successful. You cannot be just like you cannot be in a rat race. If everybody is doing same thing, if you do same thing, then who is going to ask you? Then how you can be one successful?
And third most important thing from my experience, I want to say exports. Whatever product you want to do, जो भी प्रोडक्ट आप करना चाहते हो, आप इवन समझ लो शाबाश का पत्थर भी बेचना चाहते हो, उसे एक्सपोर्ट करो, कोशिश करो, एक बार तो कोशिश करो, उसके हिसाब से पैकिंग करो. और देयर इज मार्केट फॉर एवरीथिंग. फॉर योर knowledge, from my knowledge, I see that 95% of the countries in the world depend on the imports. There is market for every product in the world. We have to just identify that market, and we have to change ourselves according to that market. Then we can export anything we do. I am exporting more than 50 countries. I have gone to Brazil, Chile, everywhere I went. Somewhere I failed, somewhere I successful. I see that it can be possible. ನನಗೆ ಏನು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಈ ದೊಡ್ಡ ಸಭೆ, ನನಗಿಂತ 10-15 ವರ್ಷ ದೊಡ್ಡವರು, 1000 ಪಟ್ಟು ಸಾಧನೆ ಮಾಡತಕ್ಕಂಥವ್ರ ಜೊತೆಗೆ ನನ್ನನ್ನು ಗುರುತಿಸಿ ಸನ್ಮಾನಿಸಿದ್ದಾರೆ. S.S. ಪಾಟೀಲ್ ಜಿ ಅವರನ್ನು ವಿದ್ಯಾರ್ಥಿಯಾಗಿದ್ದಾಗ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿದ್ದರು. ಅವರನ್ನು ನೋಡ್ತಾ ಇದ್ದೆ ದೂರ ನಿಂತ್ಕೊಂಡು. ಆಮೇಲೆ ಅನೇಕ ಕಾರ್ಯಕ್ರಮಗಳಲ್ಲಿ ಅವರಿಗೆ ಭಾಗವಹಿಸಿ ಅವರು ಸುಮ್ಮನೆ ನೋಡಿದ್ದೀವಿ ಅಷ್ಟೇ. ಅಂತ ಸರಳ ಸೌಮ್ಯ ಸ್ವಭಾವದ ಆ ಕುಟುಂಬದ ವತಿಯಿಂದ ಲಿಂಗರಾಜ್ ಬ್ರದರ್ಸು ಮತ್ತು ಎಲ್ಲರೂ ಸೇರಿ ನನ್ನಂಥ ಒಬ್ಬ ಯುವಕರಿಗೆ ಪ್ರಶಸ್ತಿ ನೀಡಿದ್ದಾರೆ. ಒಂದು ಮಾತಂತೂ ಹೇಳಲೇಬೇಕು, ನಾವೆಲ್ಲ ಶರಣರ ನಾಡಿನ ಬಂದಿರತಕ್ಕಂಥವರು, ನಮ್ಮ ಗೆಳೆಯರು ಒಳ್ಳೆಯ ವಚನಗಳನ್ನು ಹಾಡಿದ್ರು. ಅದು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಂಸ್ಕಾರ. ಒಂದು ಕಡೆ ಒಂದು ವಚನ ನೆನಪಾಗುತ್ತೆ ನನಗೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳೊಳೆ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಈ ವಚನ ಯಾರಿಗಾದ್ರೂ ಅಪ್ಲೈ ಆಗ್ತಿದ್ರೆ S.S. ಪಾಟೀಲ್ಗೆ ಅಪ್ಲೈ ಆಗುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಮಾಡುವ ನೀಡುವ ನಿಜ ಗುಣ ಇರಬೇಕು ನಮಗೆ. ಕೊಟ್ಟು ಬೈಬಾರ್ದು, ಕೊಡುವಾಗ ಹಳಹಳಿಸಬಾರ್ದು ಕೊಡಬೇಕಾದ್ರೆ. ಹಾಗೆ 10,000 ಜನರಿಗೆ ಕೆಲಸ ಕೊಟ್ಟು ನಾಡಿನ ಕಲಬುರಗಿ ಹೆಸರನ್ನು ದೇಶ ಮಟ್ಟದಲ್ಲಿ ಪ್ರಚಾರಪಡಿಸಿರ್ತಕ್ಕಂಥ ಕರ್ಮಯೋಗಿ ಕುಟುಂಬ ಅದು. ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ. ಆದರೆ ನನ್ನನ್ನು ಗುರುತಿಸುವ ಮಾನದಂಡಗಳು ಅವ್ರಿಗೆ ಏನು ಸಿಕ್ಕಿದೋ ನನಗೆ ಗೊತ್ತಿಲ್ಲ. ಅದು ಸಾಹಿತ್ಯ ಮನಸ್ಸಿನ ಮನುಬಳಿಗಾರರಲ್ಲಿ ಇರೋದ್ರಿಂದ ಈ ಕೆಲಸ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಇನ್ನೊಂದು ಮಾತು ಹೇಳಬೇಕು ಸ್ನೇಹಿತರೆ, ಅನೇಕ ಗಣ್ಯರಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಸತ್ತ ಮೇಲೂ ಬದುಕಬೇಕು ಅನ್ನೋದಾದರೆ ಏನಾದರೂ ಬರೆದು ಹೋಗ್ರಿ, ಇಲ್ಲ ಅಂದರೆ ನಿಮ್ಮ ಮೇಲೆ ಬರೆಯುವ ಹಾಗೆ ಬದುಕ್ರಿ ಅಂತ ಹೇಳ್ತಾರೆ. ಹಾಗೆ S.S. ಪಾಟೀಲರು ಅವ್ರ ಮೇಲೆ ಬರೆಯುವ ಹಾಗೆ ಅವರು ಬದುಕಿದ್ರು. ಆ ಕಾರಣಕ್ಕಾಗಿ ಅವ್ರು ಇವತ್ತು ಇಂಥ ದೊಡ್ಡ ಸಭೆ ನಡೀತಾ ಇದೆ, ಇಂಥ ಗಣ್ಯರಿಗೆ ಸನ್ಮಾನ ಆಗ್ತಾ ಇದೆ ಅಂತಕ್ಕಂಥ. ಸೊ ಈ ಹಿನ್ನೆಲೆಯಲ್ಲಿ ಇಂಥದ್ದೊಂದು ದೊಡ್ಡ ಸಮಾರಂಭದಲ್ಲಿ ನನ್ನ ಅಕ್ಷರದ ಸಂಘರ್ಷ, ನಾನು ಹಣದಿಂದ ಶ್ರೀಮಂತನೂ ಅಲ್ಲ, ದೊಡ್ಡ ಬಿಸ್ನೆಸ್ ಮ್ಯಾನ್ನೂ ಅಲ್ಲ, ನಾನು ಸಣ್ಣ ದೊಡ್ಡ ಹುದ್ದೆಯಲ್ಲಿದ್ದವನು ಅಲ್ಲ, ಒಬ್ಬ ಕನ್ನಡ ಪ್ರಾಧ್ಯಾಪಕ, ಒಬ್ಬ ಲೇಖಕ. ನನಗೆ ತಿಳಿದಿದ್ದನ್ನು, ನಾನು ಓದಿಕೊಂಡದ್ದನ್ನು, ನನ್ನ ಸ್ಕೂಲ್ ಆಫ್ ಥಾಟ್ ಬುದ್ಧ, ಬಸವಾದಿ ಶರಣರು, ಅಂಬೇಡ್ಕರ್, ಪೇರಿಯಾರ್, ಲೋಹಿಯಾ, ಗಾಂಧಿ, ಈ ಥರದ ವಿಚಾರ ಇಟ್ಕೊಂಡು ಓದ್ತಾ ಹೊರಟವನು ನಾನು. ಸೊ ಹಾಗೆ ಅಕ್ಷರದ ಈ ಸಂಪತ್ತಿಗೆ ಇವತ್ತು ನನಗೆ ಇಂಥದ್ದು ಕಲಬುರಗಿ, ನಾನು ಕಳೆದ 40 ವರ್ಷಗಳಿಂದ ಕಲಬುರಗಿಯಲ್ಲಿ ವಾಸ ಮಾಡ್ತಾ ಇದ್ದೀನಿ. ಹುಟ್ಟಿದ ಬಿಜಾಪುರ ಆಗಿದ್ದರೂ ಕೂಡ ಇಲ್ಲಿ ವಿದ್ಯಾಭ್ಯಾಸ ಕೊಟ್ಟು, ಅನ್ನ ಕೊಟ್ಟು, ನೌಕರಿ ಕೊಟ್ಟಿರ್ತಕ್ಕಂಥ ನೆಲ ಇಲ್ಲ, ಬದುಕು ಕೊಟ್ಟಿರ್ತಕ್ಕಂಥ ನೆಲ. ಇಂಥ ನೆಲದಲ್ಲಿ ಅಗ್ರಗಣ್ಯವಾಗಿರ್ತಕ್ಕಂಥ ದೊಡ್ಡ ಪ್ರಶಸ್ತಿ ನನಗೆ ದಕ್ಕಿದೆ ಅನ್ನೋದಾದರೆ ಅದು ನಾನು ಮಾಡಿದ ಕೆಲಸಕ್ಕಲ್ಲ, ಅಕ್ಷರದಿಂದ ಸಿಕ್ಕ ಗೌರವ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ ಸ್ನೇಹಿತರೆ. ಆ ಅಕ್ಷರ ಅನ್ನೋದಿದೆಯಲ್ಲ, ಅಕ್ಷರ ಕೊಡಲಿಕ್ಕೆ S.S. ಪಾಟೀಲರು ಬಡಮ ಕಡಗಂಚಿಯಿಂದ ಹಿಡ್ಕೊಂಡು ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾರೆ. ಅಕ್ಷರದಾನಿಗಳು, ಅನ್ನದಾನಿಗಳು ಬಹಳ ಮುಖ್ಯವಾಗಿ ನಮ್ಮ ಸಮಾಜಕ್ಕೆ ಬೇಕಾಗಿದೆ ಇವತ್ತು. ಆ ಹಿನ್ನೆಲೆಯಲ್ಲಿ ಸಮಾಜವನ್ನು ಅಭಿವೃದ್ಧಿಪಡಿಸ್ಬೇಕಂದ್ರೆ ನೋಡಿ, ಇವತ್ತು ಬಿಸ್ನೆಸ್ಸಿಂದ ಗಳಗಳಪ್ಪ ಪಾಟೀಲ್ ಅವರು ಆಗಿರ್ಬೋದು, S.S. ಪಾಟೀಲ್ ಅವರು ಆಗಿರ್ಬೋದು, ರಾಜಕಾರಣದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ಇವತ್ತು ನಮ್ಮ ಕಲಬುರಗಿ ನಗರ ದಿಲ್ಲಿವರೆಗೂ ಪ್ರಚಾರದಲ್ಲಿದೆ, ಸುದ್ದಿಯಲ್ಲಿದೆ ಅನ್ನೋದನ್ನು ಬಹಳ ಮುಖ್ಯವಾಗಿ ನಾವು ಹೇಳಬೇಕಾಗುತ್ತೆ. ಸೊ ಈ ಕಾರಣಕ್ಕಾಗಿ ನನ್ನ ಲೇಖಕರನ್ನು ಗುರುತಿಸಿ ನನ್ನ ಬರಹಕ್ಕೆ, ನನ್ನ ಶ್ರಮಕ್ಕೆ ಮನ್ನಣೆ ಸಿಕ್ಕಿದೆ. ಆ ಮನ್ನಣೆಗೆ ನಾನು ಎಲ್ಲರಿಗೂ ಋಣಿಯಾಗಿದ್ದೇನೆ. ವಿಶೇಷವಾಗಿ ಪ್ರಥಮ ಸ್ಮರಣೆಯ ಅಂಗವಾಗಿ ಹಲವು ವರ್ಷಗಳಿಂದ ಅಂದ್ಕೊಂಡು ಬಂದಿರತಕ್ಕಂಥ ಕರ್ಮಯೋಗಿ ಪ್ರಶಸ್ತಿ ಇವತ್ತು ಸಮಾರಂಭ ಇದೆ. ದಿವಂಗತ Dr.S.S. ಪಾಟೀಲ್ ಅವರಿಗೆ
ಕಲಬುರಗಿಯಲ್ಲಿ ಪ್ರತಿಯೊಬ್ಬರ ಪರಿಚಯ ಇರ್ತಕ್ಕಂಥ ಒಬ್ಬ ಸರಳ ವ್ಯಕ್ತಿತ್ವದ ಒಬ್ಬ ಸಜ್ಜನ ಉದ್ಯಮಿ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ನಮ್ಮ ಕಲಬುರಗಿಯ ಒಂದು ವ್ಯಾಪಾರ ಕ್ಷೇತ್ರದಲ್ಲಿ ಸಾತ್ವಿಕಪ್ಪ ಪಾಟೀಲ್ ಮತ್ತು ಗಳಗಪ್ಪ ಪಾಟೀಲ್ ಇಬ್ಬರು ಬಹಳ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ತಮ್ಮ ಪರಿಶ್ರಮದಿಂದ ಮತ್ತು ಸತತ ಪ್ರಯತ್ನದಿಂದ ಕಲಬುರಗಿಯಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಅನೇಕ ಕಡೆ ರೈಲ್ವೆ ಜೊತೆ ಮತ್ತು ಅನೇಕ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದ್ರ ಜೊತೆ ಒಂದು ಉದ್ಯಮ ಜಗತ್ತಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೆಸರನ್ನು ಮಾಡಿದ್ದಾರೆ. ಜೊತೆಗೆ ಕೊಡುಗೆ ಧಾನ್ಯ ಅಂತ ಹೇಳಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಹಕಾರ ಕೊಟ್ಟು ಪ್ರೋತ್ಸಾಹ ಕೊಟ್ಟು ತಮ್ಮಷ್ಟಕ್ಕೆ ತಾವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಚೇಂಬರ್ ಆಫ್ ಕಾಮರ್ಸ್ ಆಗಿರ್ಬೋದು ಮತ್ತು ಇತರ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರ ಜೊತೆ ಇದೊಬ್ಬ ದೊಡ್ಡ ಉದ್ಯಮಿಯಾಗಿದ್ದರೂ ಕೂಡ ಬಹಳ ಸಜ್ಜನ ವ್ಯಕ್ತಿ ಮತ್ತು ಎಲ್ಲರ ಜೊತೆ ಒಳ್ಳೆಯ ಸಂಬಂಧ ಬಾಂಧವ್ಯ ಮತ್ತು ಒಳ್ಳೆಯ ಉದ್ದೇಶಗಳನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಮಧ್ಯದಲ್ಲಿಲ್ಲ. ಅವರು ತಮ್ಮ ಜೀವನದುದ್ದಕ್ಕೂ ಕೂಡ ತಮ್ಮ ವ್ಯಾಪಾರದ ಜೊತೆಗೆ ಸಾಮಾಜಿಕ ಬೆಳವಣಿಗೆಗೆ ಬಹಳ ದೊಡ್ಡ ಕೊಡುಗೆಯನ್ನು ನಮ್ಮ ಭಾಗಕ್ಕೆ ಕೊಟ್ಟಿದ್ದಾರೆ ಮತ್ತು ಅನೇಕ ಉದ್ಯಮಗಳಿಗೆ ಪ್ರೇರಣೆಯಾಗಿದ್ದಾರೆ, ಅನೇಕ ಉದ್ಯಮಗಳಲ್ಲಿ ಸಹಕಾರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಅವರು ನನಗೆ ನೆನಪಿರ್ತಕ್ಕಂಥದ್ದು ಇಲ್ಲಿ ನಮ್ಮ ಡಿಗಾಂವ್ ಗ್ರಾಮದಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಬೇಕಂದ್ರೆ 4 ಎಕರೆ ಜಮೀನು ಕೊಟ್ಟಿದ್ದೆ. ಹಾಗೆ ಅನೇಕ ಕಡೆಗಳೆಲ್ಲ ತಮ್ಮ ಯಾರಾದರೂ ಅವರನ್ನ ಅಪ್ರೋಚ್ ಮಾಡಿ ನಾವಿದು ಒಳ್ಳೆಯ ಕೆಲಸ ಮಾಡ್ತಾ ಇದ್ವಿ ಅಂದ್ರೆ ಯಾವತ್ತೂ ಕೂಡ ಸಹಾಯ ಮಾಡ್ತಕ್ಕಂಥ ಮನೋಭಾವ ಹೊಂದಿರ್ತಕ್ಕಂಥ ವ್ಯಕ್ತಿ ಮತ್ತು ಯಾವತ್ತೂ ಕೂಡ ಎಲ್ಲರನ್ನ ಬಹಳ ಗೌರವದಿಂದ ಬಹಳ ಒಬ್ಬ ಮೃದು ಸ್ವಭಾವದ ಒಬ್ಬ ವ್ಯಕ್ತಿಯಾಗಿದ್ರು. ಇವತ್ತು ಅವರು ಮಧ್ಯದಲ್ಲಿಲ್ಲ, ಆದರೂ ಕೂಡ ಅವರ ಏನು ಉದ್ದೇಶ ಇತ್ತು ಅವರ ಸಾಧನೆ ನಾವು ಯಾವತ್ತೂ ಕೂಡ ಮರೆಯಕ್ಕಾಗಲ್ಲ. ಪ್ರಶಸ್ತಿ ಕೊಟ್ಟು ಎಲ್ಲರಿಗೆ ಪ್ರೋತ್ಸಾಹಿಸಿದ್ರು. ಅವರಿಗೆ ಕರ್ಮಯೋಗಿ ಪ್ರಶಸ್ತಿ ಕೊಟ್ಟು ಅವ್ರಿಗೂ ಕರ್ಮ ಮಾಡಲು ಶಕ್ತಿ ತುಂಬಿ ಹೆಚ್ಚಿನ ಕಾರ್ಯಕ್ರಮವನ್ನು ಒಳ್ಳೆ ಕಾರ್ಯಕ್ರಮ ಮಾಡಲಿ ಅಂತ Dr.S.S ಪಾಟೀಲ್ ಅಣ್ಣವರ ಸಾಧನೆಗೆ ಸಾಕ್ಷಿಯಾಗಿ ಅಣ್ಣವರ ಹೆಸರಿನಲ್ಲಿ ಒಳ್ಳೆ ಕರ್ಮಗಳು ಇನ್ನೂ ಹೆಚ್ಚೆಚ್ಚಾಗಿ ಭಾರತ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಪ್ರಶಸ್ತಿ ಕರ್ಮಯೋಗಿ ಅಂತ ಏನು ಹೆಸರಿಟ್ಟು ಪ್ರಶಸ್ತಿ ಕೊಟ್ಟಿದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ S.S ಪಾಟೀಲ್ ಅಣ್ಣವರು ಭಾರತದ ಗೌರವ ಪುತ್ರರು. ಈ ಕರ್ಮಯೋಗಿ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಅವರ ಅಣ್ಣವರಿಗೆ ಮತ್ತು ಅವರ ಕುಟುಂಬದಕ್ಕೆ ಒಂದು ಜೋರಾದ ಚಪ್ಪಾಳೆಯನ್ನು ನಾವು ಕಟ್ಟಿರಬೇಕಾಗುತ್ತದೆ. ಅಣ್ಣವರು ಮತ್ತು ಅಪ್ಪ ಅವರ ಕುಟುಂಬದ ಬಹಳ ಆತ್ಮೀಯತರು ಮತ್ತು ಆಪ್ತರು ಕೂಡ. ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅವರ ಜೊತೆ ಮತ್ತು ನಮ್ಮ ಯಜಮಾನರ ಜೊತೆಯೂ ಬಹಳ ಆತ್ಮೀಯರಾಗಿದ್ದರು. ಯತ್ರ ಜೀವ ತತ್ರ ಶಿವ ಎನ್ನುವಂತೆ ಬದುಕಿದ ದೇವರನ್ನ ಕಂಡ ಶರಣಬಸವೇಶ್ವರ ದೈವ ಭಕ್ತರಾಗಿದ್ದರು ಅಣ್ಣವರು. ಪ್ರಪಂಚ ಮಾಡಿ ಪರಮಾತ್ಮನ ಗೆದ್ದುಕೊಂಡವರು ಅಣ್ಣವರು. ಮಮತೆ ಬಾಂಧವ್ಯಗಳಂತ ಸಂಬಂಧವನ್ನು ಬೆಸೆದು ಜನಮಾನದಲ್ಲಿ ಒಂದಾಗಿ ಬಾಳಿ ಸವಿದ ಶ್ರೇಷ್ಠ ಮಾನವೀಯ ಮೌಲ್ಯವುಳ್ಳ ಮಹಾ ಮಾನವತಾವಾದಿ ಅವರಾಗಿದ್ದರು. ಗುರಿಯೇರಲ್ಲಿ ಶರಣರಲ್ಲಿದ್ದ ಇವರ ಭಕ್ತಿ ಅವರನ್ನು ಅವರ ಕರ್ತವ್ಯದಲ್ಲಿ ನಿಷ್ಠೆ ಅವರಿಗೆ ಶ್ರೇಷ್ಠ ಉದ್ಯಮನಾಗಿ ಮಾಡಿಸಿದ್ದಾರೆ. ತಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರಗಳನ್ನು ನೀಡಿರುವ ಕಾರಣ ಅವರಿಂದ ಸ್ಥಾಪನೆಗೊಂಡ ಉದ್ಯಮಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಯಶಸ್ವಿಯಾಗಿ ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ. ಹಿರಿಯರ ಪುತ್ರರಾದ ಶ್ರೀ ಲಿಂಗರಾಜ್ ಪಾಟೀಲ್ ಅಣ್ಣವರು ದಂಪತಿಯವರು ಮತ್ತು ಅವರ ಕಿರಿಯ ಪುತ್ರರಾದ ಶ್ರೀಯುತ ಸಿದ್ಲಿಂಗ್ ಪಾಟೀಲ್ ದಂಪತಿಯವರು ದೈವಿ ಭಕ್ತಿ ಕರ್ತವ್ಯ ನಿಷ್ಠೆಯಿಂದ ಅವರ ತಂದೆ ಹಾಕಿಕೊಟ್ಟ ತತ್ವ ಸಿದ್ಧಾಂತ ಅಡಿಯಲ್ಲಿ ವ್ಯಾಪಾರ ಮತ್ತು ಸಂಬಂಧ ಎರಡನ್ನೂ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. ಇದು ಹೆಮ್ಮೆಯ ವಿಷಯ. ಶ್ರೀಮತಿ ಸರೋಜನ ತಾಯಿ ಅವರು ಕೂಡ ಪತಿಯ ಹೆಜ್ಜೆ ಮೇಲೆ ಹೆಚ್ಚು ನಡೆದು ಸತಿಪತಿಗಳಂದಾದ ಭಕ್ತಿ ಹಿತವಾಗಿರುವುದು ಶಿವಂಗಿ ಎಂಬಂತೂ ಕೂಡಿ ಬಾಳಿ ತೋರಿಸಿದ್ದಾರೆ ನಮ್ಮವರು.
ಶ್ರೀ ಡಾಕ್ಟರ್.S.S. ಪಾಟೀಲ್ ಅವರ ಮಹಂತರ ಕಾರ್ಯಗಳಿಗೆ ನನ್ನ ಯಜಮಾನ್ರ ಡಾಕ್ಟರ್ ಪೂಜ್ಯ ಶರಣಬಸಪ್ಪ ಅಪ್ಪಾಜಿ ಹತ್ತಿರ ಬಂದಾಗ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಬಸವೇಶ್ವರರ ಹೆಸರಿನ ಅಧ್ಯಯನ ಪೀಠ ಪ್ರಾರಂಭಿಸ್ರಿ ಎಂದು 10 ಲಕ್ಷದಲ್ಲಿ ಠೇವಣಿ ನೀಡಿದರು. ಅವರು ಬಸವ ಪೀಠ ಇವತ್ತು ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪಿಸಿದ್ದಾರೆ. ಇದು ಅವರ ಧರ್ಮನಿಷ್ಠೆ ಪ್ರತೀಕವಾಗಿದೆ. ಇದು ಮಹಾನ್ ಗುಣ ಅವರ ಅನುಭವದ ಆಳವಾದ ಜ್ಞಾನಕ್ಕೆ ಸಾಕ್ಷಿಯಾಗಿದೆ. ಅಣ್ಣ ಅವರು 2 ಬಾರಿ HKCC ಅಧ್ಯಕ್ಷರಾಗಿ ಕೃಷಿಕರೆಲ್ಲರಿಗೂ ಅನುಕೂಲವಾಗುವಂತೆ ತೊಗರಿಯ ಕಣಜವಾಗಿರುವ ನಮ್ಮ ನಾಡಿಗೆ 4% ಬಡ್ಡಿ ದರದಲ್ಲಿ ಬೆಳೆ ಸಾಲ ನೀಡುತ್ತಿದ್ದ ಸರ್ಕಾರಕ್ಕೆ ರೈತರ ಕಷ್ಟವನ್ನು ವಿವರಿಸಿ ಅದನ್ನು 0% ಬಡ್ಡಿ ದರದಲ್ಲಿ ಬೆಳೆ ಸಾಲ ನೀಡುವಂತೆ ಮಾಡಿದರು. ಅವರ ಕೃಷಿಕರ ಪರವಾದ ಕಾಳಜಿ ಪ್ರತೀಕ. ಭಾರತದ ಬೆನ್ನೆಲುಬಾದ ರೈತರನ್ನು ಅವರು ಎತ್ತಿ ಹಿಡಿದು ಅವರ ಪರವಾಗಿ ಅವರ ಅಭಿವೃದ್ಧಿಗೆ ಹೆಜ್ಜೆ ಇಡಿಸಿದ್ದರು ನಮ್ಮ ಅಣ್ಣವರು. ಅದೇ ರೀತಿ ರಿಪ್ಪನ್ಪಲ್ಲಿ ವಾಗ್ದಾರಿ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾಡಲು ಅವರ ಶ್ರಮ ಮೆಚ್ಚುವಂತಹದ್ದು. ಸನ್ಮಾನ ಡಾಕ್ಟರ್ ಶರಣ್ ಪ್ರಕಾಶ್ ಆರ್ ಪಾಟೀಲ್ ಅವರೇ, ಮಿನಿಸ್ಟರ್ ಆಫ್ ಮೆಡಿಕಲ್ ಎಜುಕೇಷನ್. ಸರ್, ಇನ್ ಸ್ಪೈಟ್ ಆಫ್ ಯುವರ್ ಬ್ಯುಸಿ ಸ್ಕೆಡ್ಯೂಲ್, ಯು ಗ್ರೇಸ್ ಅಸ್ ವಿತ್ ಯುವರ್ ಪ್ರೆಸೆನ್ಸ್. ಥ್ಯಾಂಕ್ ಯು ಸರ್. ನಾಡೋಜಿ ಡಾಕ್ಟರ್ ಮನು ಮಳೆಗಾರ್ ಅವರೇ, ಡಾಕ್ಟರ್ ರಮೇಶ್ ಮುದ್ದೋಲ್ ಅವರೇ, ವೈಸ್ ಚಾನ್ಸಲರ್ BLD ಯೂನಿವರ್ಸಿಟಿ ಬಿಜಾಪುರ್, ಇಲ್ಲಿ ನಿಂತಿರುವ ಎಲ್ಲ ಅತಿಥಿಗಳಿಗೆ, ಪ್ರೆಸ್ ಮೀಡಿಯಾ ಹಾಗೂ ಇಲ್ಲಿ ಉಪಸ್ಥಿತ ಇರುವ ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ಕರ್ಮಯೋಗಿ ಪ್ರಶಸ್ತಿ ಪುರಸ್ಕೃತಗಳಿಗೆ ಕರ್ಮಯೋಗಿ ಡಾಕ್ಟರ್.S.S. ಪಾಟೀಲ್ ಅವರ ಪ್ರಥಮ ಪುಣ್ಯ ಸ್ಮರಣೆ ಹಾಗೂ ಕರ್ಮಯೋಗಿ ಪ್ರಶಸ್ತಿ ಪ್ರದಾನ ಸ್ಮರಣಕ್ಕೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಆತ್ಮಚಿರ ಅಮರವಾಗಿದೆ ಎಂದು ನಾವು ಭಾವಿಸಿದ್ದೇವೆ. ಪೂಜ್ಯ ಪಿತರರೇ, ನನ್ನ ಮಾತನ್ನು ನಿಮ್ಮ ಅರಿಸುತ್ತಿರುವೆ ಎಂದು ಭಾವಿಸಿದ್ದೇನೆ. ನನ್ನ ಹೃದಯ ಆಳದಿಂದ ಪ್ರೀತಿಯ ಕಂಬನಿ ಬೆರೆಸಿ ಈ ಮಾತನ್ನು ಹೇಳುತ್ತಿದ್ದೇನೆ. ನಮ್ಮ ಅಪ್ಪಾಜಿ S.S. ಪಾಟೀಲ್ ಅವರ ಅದ್ಭುತ ಮೌಲ್ಯಗಳ ಸಂಕಿರಣ, ಒಳ್ಳೆಯ ಹೃದಯದಿಂದ ವ್ಯಕ್ತಿತ್ವದ ಮೂಲಕ ನಮ್ಮ ಜೀವನದಲ್ಲಿ ಅಮೂಲ್ಯ ಬೆಳಕನ್ನು ಕೊಟ್ಟವರು. ಅವರ ನೈತಿಕ ಮೂಲ್ಯಧನ, ದುರ್ಯೋಧ ಆತ್ಮವಿಶ್ವಾಸ ಮತ್ತು ಪರಿವಾರದ ಮೇಲಿನ ಅವರ ಪ್ರೀತಿ ನಮಗೆ ಶ್ರೇಷ್ಠ. ದುಃಖದ ಸಮಯಕ್ಕೆ ನಮ್ಮ ತಂದೆಯವರ ಜೀವನದ ಉಜ್ವಲ ಆಲೋಚನೆಗಳನ್ನು ನೆನಪಿಸುತ್ತಾ ಅವರ ಆತ್ಮಕ್ಕೆ ಶಾಂತಿ ಮತ್ತು ಆನಂದ ಸಿಗಲೆಂದು ಕೋರುತ್ತಿದ್ದೇವೆ. ಅವರ ಸ್ಮರಣೆ ದಿನಗಳಲ್ಲಿ ಪಾಲ್ಗೊಂಡ ಅವರ ಬಂಧುಗಳು, ಸ್ನೇಹಿತರು, ಆತ್ಮರು ಮತ್ತು ಪಾಟೀಲ್ ಪರಿವಾರದಿಂದ ನಮ್ಮ ಧನ್ಯವಾದಗಳು. ಮತ್ತು ಕರ್ಮಯೋಗಿ ಪ್ರಶಸ್ತಿ ಪಡೆದಂತ ಶ್ರೀ PL ಪಾಟೀಲ್ ಅವರ ಪರವಾಗಿ ಬಂದ ವೈಸ್ ಚಾನ್ಸಲರ್ ಆಗಿದ್ದ ಮತ್ತು ಡಾಕ್ಟರ್ ಬಸವರಾಜ್ ಪಾಟೀಲ್, ಶ್ಯಾಮ್ ಬಜಾಜ್, ಖಂಡೋಜಿರಾವ್ ಮತ್ತು ಪೋತೆಯವರಿಗೆ ಪಾಟೀಲ್ ಪರಿವಾರದಿಂದ ವಂದನೆಗಳು. ಖರ್ಗೆಜಿಯವರು ಕಲಿಸಿರ್ತಕ್ಕಂಥ ಸಂದೇಶ ತಮ್ಮ ಮುಂದೆ ಸಾದರಪಡಿಸಲಿಕ್ಕೆ ನಾನು ಪ್ರಸ್ತುತಪಡಿಸ್ತೇನೆ. ಮಾನ್ಯರೇ, ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಾಣಿಜ್ಯೋದ್ಯಮದ ಮೂಲಕ ಅಪಾರ ಕೊಡುಗೆ ನೀಡಿದ ದಿವಂಗತ S.S. ಪಾಟೀಲರ ಮೊದಲ ವರ್ಷದ ಪುಣ್ಯಸ್ಮರಣೆ ಸಂದರ್ಭದಲ್ಲಿ ನನ್ನ ಗೌರವ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಕಲಬುರಗಿಯಲ್ಲಿ 1933ರಲ್ಲಿ ಸ್ಥಾಪನೆಗೊಂಡ S.R. ಪಾಟೀಲ್ ಸಮೂಹ ಸಂಸ್ಥೆಗಳು ಹಲವೆಡೆ ತನ್ನ ಕೇಂದ್ರಗಳನ್ನು ಹೊಂದಿದ್ದು ಸಾವಿರಾರು ಜನಕ್ಕೆ ಉದ್ಯೋಗ ನೀಡುವ ಮೂಲಕ ಸಾರ್ವಜನಿಕ ಸೇವೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ದಿವಂಗತ ಪಾಟೀಲ್ ಅವರು ಅಪಾರ ಕೊಡುಗೆ ನೀಡಿದ್ದಾರೆ. ಕರ್ಮಯೋಗಿ S.S. ಪಾಟೀಲರ ಮೊದಲ ವಾರ್ಷಿಕ ಪುಣ್ಯತಿಥಿ ಸಂದರ್ಭದಲ್ಲಿ ಕರ್ಮಯೋಗಿ ಪ್ರಶಸ್ತಿ ಪ್ರದಾನ ಮಾಡುವ ಮೂಲಕ ಅವರು ನಾಡಿಗೆ ನೀಡಿದ ಸೇವೆಯನ್ನು ಸ್ಮರಿಸಲಾಗುತ್ತಿದೆ. ಕಲಬುರಗಿಯಲ್ಲಿ ದಿನಾಂಕ 23/8/2023ರಂದು ನಡೆಯಲಿರುವ ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡಬೇಕಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಾನು ಕಲಬುರಗಿಗೆ ಆಗಮಿಸಲು ಸಿದ್ಧತೆಗಳನ್ನು ನಡೆಸಿದ್ದೆ. ಆದರೆ ದಿನಾಂಕ 23/8/2023ರಂದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕಾವೇರಿ ನದಿ ನೀರಿನ ಸಂಬಂಧ ಸರ್ಕಾರದ ವತಿಯಿಂದ ಸರ್ವ ಪಕ್ಷಗಳ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿರುವುದರಿಂದ ಈ ಮಹತ್ವದ ಮತ್ತು ಸೂಕ್ಷ್ಮವಾದಂಥ ಸಭೆಯಲ್ಲಿ ನಾನು ಪಾಲ್ಗೊಳ್ಳುತ್ತಿರುವುದರಿಂದ ಕಲಬುರಗಿಯಲ್ಲಿ ನಡೆಯುತ್ತಿರುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗುತ್ತಿಲ್ಲ. ಕಾರ್ಯಕ್ರಮ ಯಶಸ್ವಿಗೊಳ್ಳಲಿ ಎಂದು ಹಾರೈಸುತ್ತೇನಲ್ಲದೆ ಎಲ್ಲ ಪ್ರಶಸ್ತಿ ವಿಜೇತರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ವಂದನೆಗಳೊಂದಿಗೆ ಪ್ರಿಯಾಂಕ್
ಖರ್ಗೆಜಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕಳಿಸಿದಂಥ ಸಂದೇಶ ತಮ್ಮ ಮುಂದೆ ಸಾದರಪಡಿಸಲಿಕ್ಕೆ ನನಗೆ ತುಂಬ ಸಂತೋಷ ಅನಿಸ್ತದೆ.